ಇಷ್ಟು ಜನ ಸ್ನೇಹಿತರು ಸೇರಿರೋದು ನೋಡಿದ್ರೆ ಮಹಾಂತೇಶ್ಗೆ ಅದೇ ದೊಡ್ಡ ಆಶ್ಚರ್ಯ ನಮ್ಗೆ. ಯಾಕಂದ್ರೆ ಅವ್ರಿಗೆ ಎಡ ಬಲ ನಡು ಎಲ್ಲ ಕಡೆ ಶತ್ರುಗಳೇ ಜಾಸ್ತಿ ಇದ್ದಾರೆ ಅಂತ ನನ್ನ ಅನಿಸಿಕೆ. ಸೊ ಅವ್ರು ಮೊನ್ನೆ ನಮ್ಮ ಮನೆಗೆ ಬಂದಾಗ ನಾನು ಹೇಳಿದೆ, ನಿಮ್ಗೆ ಅಷ್ಟೊಂದು ಜನ ಬರ್ತಾರೆ ನೀವು ಬರೋದ್ರೆ ಅಂತ ಕೇಳಿದೆ. ಇಲ್ಲ ಒಂದು ಪ್ರಯತ್ನ ಮಾಡ್ಬಿಡೋಣ ಸರ್, ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ಯಾವ್ದಾನ ಅನಾಥಾಶ್ರಮ ನೋಡ್ಕೊಂಡಿರ್ತೀನಿ, ಮಾಡಿಸಿದ ಅಡುಗೆ ಅಲ್ಲಿ ಕೊಟ್ಬಿಡ್ತೀನಿ ಅಂತ ಅಂದ್ರು. ಇದೇ ಮಾತು ಹೇಳೋದು. ಅವಾಗ ನಾನು ಅವ್ರಿಗೊಂದು ಮಾತು ಹೇಳಿದೆ, ಅದನ್ನು ತೋರಿಸ್ದೆ ಕೂಡ. ಈ ಕ್ರೌನ್ ಅಂತ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಬ್ರಿಟಿಷ್ ಎಂಪೈರ್ ಮೇಲೆ ಒಂದು ಸೀರೀಸ್ ಬರ್ತಾರೆ, ಅದು ಇಲ್ತೀಗ ಕೊನೆ ಸೀಸನ್ ಬಂತು. ಅದರಲ್ಲಿ ಕ್ವೀನ್ ಎಲಿಜಬೆತ್ ಮಾರ್ಗ್ರೆಟ್ ಥ್ಯಾಚರ್ಗೆ ಅವಳು ಇನ್ನೇನು ಅವಳ ಉಚ್ಛ್ರಾಯದ ಇದರಲ್ಲಿ ಇರ್ತಾಳೆ, ಅವಳಿಗೆ ಹೇಳ್ತಾಳೆ, ನನಗೆ ನಿನ್ನ ಬಗ್ಗೆ ಬರುವಂತ ವರದಿಗಳೆಲ್ಲ ಎಂಥದ್ದು ಅಂತ ಹೇಳಿದ್ರೆ ನೀವು ಎಲ್ಲರನ್ನೂ ಎದುರು ಹಾಕೋತಾ ಇದೀಯಾ, ಎಲ್ಲರ ಕಾಲ ಮೇಲೆ ತುಳಿತಾ ಇದೆಯಾ, ನಿನಗೆ ಎಡ ಬಲ ನಡು ಎಲ್ಲ ಕಡೆ ಶತ್ರುಗಳಿದ್ದಾರೆ ಅಂತ ನನಗೆ ಕೇಳಲ್ಪಡ್ತಾ ಇದ್ದೀನಿ, ಸ್ವಲ್ಪ ಸಂಭಾಳಿಸ್ಕೊಂಡು ಹೋದ್ರೆ ಒಳ್ಳೇದೇನೋ ಅಂತ ಹೇಳ್ತಾರೆ. ಅದಕ್ಕೆ ಮಾರ್ಗ್ರೆಟ್ ಥ್ಯಾಚರ್ ಅವ್ರಿಗೆ ಉತ್ತರವಾಗಿ ಒಬ್ಬ ಸ್ಕಾಟಿಷ್ ಕವಿಯನ್ನ ಅವಳು ಉದ್ಧರಿಸ್ತಾಳೆ. ಅವಳು ಹೇಳ್ತಾಳೆ, ಮಾಡಿದ ಕೆಲಸ ನೆಟ್ಟಿಗಿದ್ರೆ ಒಂದಲ್ಲ 10 ಕಾಲ ಮೇಲೆ ತುಳಿತಾ ಇರ್ತೀವಿ ನಾವು. ಸೊ ಶತ್ರುಗಳು ಇಲ್ಲ ಅಂತ ಹೇಳಿದ್ರೆ ನಾವು ಮಾಡಿದ ಕೆಲಸ ಸರಿಯಾಗಿಲ್ಲ ಅಂತ. ಸೊ ಅದು ಮಹಾಂತೇಶ್ಗೂ ಅಪ್ಲೈ ಆಗುತ್ತೆ, ನಿಮಗೂ ಅಪ್ಲೈ ಆಗುತ್ತೆ. ಬಂದ್ರೆ ಜನ ಊಟ ಮಾಡ್ತಾರೆ, ಬರ್ಲಿಲ್ಲ ಅಂದ್ರೆ ನನ್ನ ಕಾರಲ್ಲಿ ಇಟ್ಕೊಳ್ಳೋಣ, ಅನಾಥಾಶ್ರಮಕ್ಕೆ ಕೊಡೋಣ ಅಂತ ಮೊನ್ನೆ ಮಾತಾಡ್ಕೊಂಡಿದ್ವಿ. ಬಟ್ ಇಷ್ಟು ಜನ ಗೆಳೆಯರಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ನಮ್ಮ ಸಮಾಜದ ಬಗೆಗೆ, ನಮ್ಮ ಭವಿಷ್ಯತ್ತಿನ ಬಗೆಗೆ ನಾವು ಹೋಪನ್ನು ಇಟ್ಕೋಬಹುದು. ಮತ್ತೆ ಮಹಾಂತೇಶ್ಗೆ ನಮ್ಮ ಓಂಕಾರು, ನಮ್ಮ ಬಿ ಟಿ ವೆಂಕಟೇಶ್ ಅವರು, ಅನೇಕ ಲಾಯರ್ಗಳು, ಯಾಕಂದ್ರೆ ಅವ್ರಿಗೆ ಬಹಳ ಥ್ರೆಟ್ಗಳು ಬಂದಾಗ ತುಂಬಾ ಜನ, KBK ಸ್ವಾಮಿ ತರದವರು, ನಮ್ಮ ಆಂಜನೇಯ ರೆಡ್ಡಿ ಅವರು, ಹೆಚ್ಚಾಗಿ ನಮ್ಮ ರವಿಕೃಷ್ಣ ರೆಡ್ಡಿ ತರದವರು, ಆ ಮಲ್ಲಿಕಾರ್ಜುನ್ ಅಂತ ಒಬ್ಬರು ಸಿಕ್ಕಾಕೊಂಡಿದ್ರು, ಅವರೊಬ್ಬರು ನಕ್ಷತ್ರ. ಆ ಮಲ್ಲಿಕಾರ್ಜುನ್ ಇಲ್ಲ ಅಂದ್ರೆ ಈ ಸಂಸ್ಥೆ 2 ಕಾಲ ಮೇಲೆ ಇರ್ತಾ ಇರಲಿಲ್ಲ. ಆ ಮನುಷ್ಯ ತನ್ನ ಜೇಬಲ್ಲಿ ದುಡ್ಡು ತೆಗೆದು, ನಾವ್ಯಾರು ದುಡ್ಡು ಕೊಟ್ಟಿಲ್ಲ, ಆ ಮನುಷ್ಯ ತನ್ನ ಜೇಬಿನ ದುಡ್ಡನ್ನು ಹಾಕಿ ಈ ಸಂಸ್ಥೆ ನಿಲ್ಲೋಂಗ್ ಮಾಡೋದು. ಅದು ಬಹಳ ಅನನ್ಯವಾದದ್ದು. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಮಾತಾಡ್ಬಿಡೋದು ಸುಲಭ. ಸಕ್ಸಸ್ಫುಲ್ ಆದಾಗ ಅದಕ್ಕೆ ತಂದೆಗಳು ಬಹಳ ಜನ ಇರ್ತಾರೆ, ಸಕ್ಸಸ್ ಆಸ್ ಮೆನಿ ಫಾದರ್ಸ್. ಬಟ್ ಅದನ್ನ ಅದರ ಮಹಾಂತೇಶ್ ನನ್ನ ಹತ್ರ ಮೊದಲು ಫೈಲ್ ಶುರು ಮಾಡ್ಲಿಕ್ಕೆ ಮುಂಚೆ ಬಂದಾಗ, ಫೈಲ್ ಶುರು ಮಾಡ್ತೀನಿ ಅಂತ ಬರಲಿಲ್ಲ, ನನಗೆ ಬೆಂಗಳೂರು ನಗರದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿಬಿಟ್ಟಿವೆ ಸರ್, ನಾನು ಮನೆ ಖಾಲಿ ಮಾಡ್ಕೊಂಡು ದಾವಣಗೆರೆಗೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಬಂದಿದ್ದೆ. ಆಗ ಕೂತು ಮಾತಾಡಿ ಬಹಳ ಡಿಪ್ರೆಷನ್ ಕೊಟ್ಟೋಗಿತ್ತು. ಅಲ್ಲಿಂದ ಇವತ್ತು ಇಂಥ ದಿನ ಅವ್ನು ಕಾಡ್ತೀವಿ ಅನ್ನೋದು ಖಂಡಿತ ಇದಿಲ್ಲ. ಅವರಿಗೆ ಬಂದಂತ ಕೆಲವು ಫಂಡ್ಸು ಇತ್ಯಾದಿ ಎಲ್ಲವನ್ನೂ ಕೂಡ ಆ ಸಂಸ್ಥೆಯವರು ಇವ್ರನ್ನ ಕೇಳೋದೇನು ಅಂದ್ರೆ, ದುಡ್ಡು ಕೊಟ್ಟು ಖರ್ಚೆ ಮಾಡ್ತಿಲ್ವಲ್ರಿ. ಸೊ ಅಂದ್ರೆ ಆರ್ಥಿಕವಾಗಿ ಅದನ್ನ ಒಂಥರ ಬಹಳ ಬೇರೆ ತರದ ಒಂದು ಡಿಸಿಪ್ಲಿನ್ ಅನ್ನು ಇಟ್ಕೊಂಡು ನಡೆಸೋದು ಸಂಸ್ಥೆಯನ್ನ ಬಹಳ ಬೇರೆ ತರದ ಅಪ್ರೋಚ್ ಇದು, ಬಹಳ ಬೇರೆ ತರದ ಸಂಸ್ಥೆ ಇದು. ಇವತ್ತಿನ ಕಾಲಕ್ಕೆ ಮಾಡಿಸಿದಂಥ ಸಂಸ್ಥೆ, ಒಂದು ವರ್ಟಿಕಲ್. ಅವರು ಲಂಕೇಶನ್ನ ಬಹಳ ಮೆಚ್ಕೋತಾರೆ. ನನಗೆ ಬೆಳಿಗ್ಗೆ ಯೋಚನೆ ಮಾಡ್ತಾರೆ, ಈ ಒಪಿನಿಯನ್ ಅನ್ನು ಪ್ರಿಂಟ್ ಮಾಡುವ, ಅಂದ್ರೆ ಎಡಿಟೋರಿಯಲ್ ಪೇಜು, ನಮ್ಮ ಅಭಿಪ್ರಾಯಗಳನ್ನು ಹೇಳುವಂತಹ ಪತ್ರಿಕೆಗಳ ಸರ್ವೇ ಸಾಮಾನ್ಯ. ಲಂಕೇಶರು ಬೈದು ಹೇಳ್ತಾ ಇದ್ರು, ಛೇಡಿಸಿ ಹೇಳ್ತಾ ಇದ್ರು. ಲಂಕೇಶ್ ಅನುಕೂಲ ಎಲ್ಲ ಮಾಡ್ತಾರೆ. ಆದ್ರೆ ನಮ್ಮ ಮಹಾಂತೇಶನ ಫೈಲಿನ ರಿಪೋರ್ಟ್ಗಳಲ್ಲಿ ಅವರ ಒಂದು ವಿಶೇಷ ಏನು ಅಂದ್ರೆ, ಅವರು ಒಂದೇ ಒಂದು ಬೈಗುಳ, ಒಂದೇ ಒಂದು ಅಡ್ಜೆಕ್ಟಿವ್, ಒಂದೇ ಒಂದು ಒಪಿನಿಯನ್, ಅಭಿಪ್ರಾಯ ಹೇಳದೇನೆ ಒಂದು ವರದಿಯನ್ನು ಗಟ್ಟಿಯಾಗಿ ಅದರ ಬೆನ್ನ ಮೇಲೆ ನಿಲ್ಲಿಸೋದಿದೆಯಲ್ಲ, ಬರೀ ಅದರ ಸ್ಟ್ರೆಂತ್ ಆಫ್ ಇಟ್ಸ್ ಡಾಕ್ಯುಮೆಂಟ್ಸ್ ಮೇಲೆ ನಿಲ್ಲಿಸೋದಿದೆಯಲ್ಲ, ಅದು ಇವತ್ತಿನ ಸಂದರ್ಭದಲ್ಲಿ ಇಡೀ ಇಂಡಿಯಾ ದೇಶದಲ್ಲಿ, ನಾನು ಎಲ್ಲ ಕಡೆನೂ ಓಡಾಡ್ತಾ ಇರ್ತೀನಿ, ಯಾರು ಆ ಥರದ ಕೆಲಸ ಮಾಡ್ತಾರೆ. ಡಾಟಾ ಇಟ್ಕೊಂಡು ಕೆಲಸ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೆಲಸ ಮಾಡ್ತಾರೆ, ಒಪಿನಿಯನ್ನ ಬೆರೆಸಿ ಮಾತನಾಡ್ತಾರೆ. ಆದರೆ ಒಂದು ಡಾಕ್ಯುಮೆಂಟನ್ನು ಅದೇ ತಾನಾಗೆ ಅದು ಪ್ರಜ್ವಲಿಸುವ ರೀತಿಯಲ್ಲಿ, ಕಂಗೊಳಿಸುವ ರೀತಿಯಲ್ಲಿ, ಒಂದು ಮುಖಕ್ಕೆ ಅದನ್ನು ಎದುರಿಡುವಂತಹ ರೀತಿಯಲ್ಲಿ ವರದಿಯೊಂದನ್ನು ತಯಾರು ಮಾಡೋದಿದೆಯಲ್ಲ, ಬಹಳ ಅಪರೂಪ, ಅನನ್ಯವಾದದ್ದು. ಇಡೀ ಇಂಡಿಯಾ ದೇಶದಲ್ಲಿ ಬಹಳ ಅಪರೂಪವಾದದ್ದು. ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಮಹಾಂತೇಶ್ ಥರ ಯಾರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳೋದು ಬಹಳ ಹೆಮ್ಮೆ ಆಗುತ್ತೆ.